ಹೆಲೋ ಫ್ರೆಂಡ್ಸ್, ಇವತ್ತು ನಾವು ನೋಡಕ್ಕೆ ಹೋಗ್ತಿರೋದು ಜಾಪನೀಸ್ ಆನಿಮೆ ಸೀರೀಸ್ ಆದ ಎಮಿನೆನ್ಸ್ ಇನ್ ಶ್ಯಾಡೋ ಸೀಸನ್ 1 ಎಪಿಸೋಡ್ 2. ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನು ಯಾವಾಗಲೂ ಹೇಳೋ ಅದೇ ಡೈಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ಮಾತ್ರ ನನಗೆ ಡೈಲಿ ಚಿಯರ್ಫುಲಿ ವಿಡಿಯೋಸ್ ಹಾಕೋಕೆ ಆಗೋದು. ಸರಿ ಬನ್ನಿ, ಸುಮ್ಮನೆ ಮಾತಾಡ್ತಾ ಇರದೆ ಇವತ್ತಿನ ಕಥೆಗೆ ಹೋಗೋಣ. ಮಿಡ್ಗಾರ್ ಕಿಂಗ್ಡಮ್ ಕಾಯ್ಗಿರೋ ಒಂದು ಜಾಗದಲ್ಲಿ ಅಲೆಕ್ಸಿಯಾವನ್ನ ಕಟ್ಟಿ ಹಾಕಿದ್ದಾರೆ. ಅವಳು ಕಣ್ಣು ತೆಗೆದು ನೋಡ್ತಾಳಾ, ಮ್ಯಾಜಿಕ್ ಸೀಲಿಂಗ್ ಚೈನಿಂದ ಅವಳನ್ನ ಕಟ್ಟಿ ಹಾಕಿದ್ದಾರೆ. ಒಂದು ವೇಳೆ ನಮ್ಮ ಹೀರೋನೇ ಇದನ್ನ ಮಾಡಿದ್ದಾನು ಅಂತ ಅವಳು ಯೋಚನೆ ಮಾಡ್ತಾಳಾ. ಪಕ್ಕದಲ್ಲಿ ಮಾನ್ಸ್ಟರ್ ತರಹ ಏನೋ ಒಂದಿದೆ. ನಮ್ಮ ಹೀರೋ ಇದಕ್ಕೆ ಕಾರಣ ಅಲ್ಲ ಅಂತ ಅವಳಿಗೆ ಅರ್ಥ ಆಗುತ್ತೆ. ಒಂದು ಕಡೆ ರಾಯಲ್ ಬ್ಲಡ್ ನನಗೆ ಸಿಕ್ಕಿತ್ತು. ಬ್ಲಡ್ 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 ಅಂತ ಒಬ್ಬ ಸೈಂಟಿಸ್ಟ್ ತರ ಬರ್ತಾನೆ. ಓ, ಬ್ಲಡ್ ಬೇಕಾ? ಸರಿ, ನಾನು ಒಂದು ಕೇಳಲ್ಲ, ಇದನ್ನ ಈಗ ಮಾಡ್ತಿದ್ಯಾ ಅಂತ ಅಲೆಕ್ಸಿಯಾ ಕೇಳ್ತಾಳೆ. ನಾವು ಡೀಮನ್ನ ರಿವೈವ್ ಮಾಡಕ್ಕೆ ಹೋಗ್ತಾ ಇದೀವಿ, ಅದು ಈ ಮಾಡರ್ನ್ ಏಜ್ ಅಲ್ಲಿ ಅಂತ ಅವನು ಹೇಳ್ತಾನೆ. ಓ, ಡೀಮನ್ನ ಕೇಳಕ್ ಚೆನ್ನಾಗಿದೆ, ಆದ್ರೆ ನನಗೆ ಏನೂ ಅರ್ಥ ಆಗಿಲ್ಲ ಅಂತ ಅವಳು ಹೇಳ್ತಾಳೆ. ನಮ್ಮ ಹೀರೋನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡಿತಾರೆ. ಅಲೆಕ್ಸಿಯಾ ಎಲ್ಲಿದ್ದಾಳೆ ಅಂತ ಕೇಳುವಾಗ ಗೊತ್ತಿಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ. ಈ ಫಿಸಿಕಲ್ ಪೇನ್ನ ನಾನು ಎಷ್ಟು ಬೇಕಾದ್ರೂ ತಡ್ಕೋತೀನಿ, ಆದ್ರೆ ಇದೊಂದು ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್, ನಾನಿದ್ರಲ್ಲಿ ಬೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಸರಿಯಾಗಿ ನಿಜ ಹೇಳುವಂತ ಗಾರ್ಡ್ಸ್ ಬೆದರಿಸಿದಾಗ ನಮ್ಮ ಹೀರೋ ಬೇರೆ ಲೆವೆಲ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಅಯ್ಯೋ ಬೇಡ, ನನ್ನ ಬಿಟ್ಬಿಡಿ ಅಂತ ಅಳ್ತಿರೋ ತರ ನಾಟಕ ಮಾಡ್ತಾನೆ. ಆದ್ರೆ ಒಳಗಡೆ ಇವರಿಬ್ಬರಿಗಿಂತ ನಾನೇ ಬೆಸ್ಟ್ ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದೀನಿ, ಆದ್ರೆ ಇದು ಎಷ್ಟು ದಿನ ನಡೆಯುತ್ತೆ ಅಂತ ನಮ್ಮ ಹೀರೋ ಯೋಚಿಸ್ತಾನೆ. ನೀನು ನನ್ನಿಂದ ತುಂಬಾ ಬ್ಲಡ್ ತಗೊಂಡಿದ್ಯಾ ಅಂತ ಅಲೆಕ್ಸಿಯಾ ಹೇಳಿದಾಗ, ಹೌದು, ಇನ್ನು ನನಗೆ ತುಂಬಾ ಬ್ಲಡ್ ಬೇಕು. ನನ್ನ ರಿಸರ್ಚ್ನ ನಾನು ಹತ್ರ ಬಂದಿದ್ದೀನಿ, ಆದ್ರೆ ಅವರು ಅದನ್ನ ತಡೆದು ಬಿಟ್ರು. ಎಲ್ಲ ನಾಶ ಆಯ್ತು, ಎಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳಿ ಆ ಸೈಂಟಿಸ್ಟ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಯಪ್ಪಾ, ನಿನಗೆ ದೊಡ್ಡ ಪ್ರಾಬ್ಲಮ್ ಇದೆ ಅನ್ಸತ್ತೆ ಅಂತ ಹೇಳಿ ಅಲೆಕ್ಸಿಯಾ ಅಸಾಲ್ಟ್ ಆಗಿ ಮಾತಾಡ್ತಿದ್ದಾಳೆ. ಪ್ರಾಬ್ಲಮ್ ಮುಚ್ಚು ಮುಚ್ಚು ಅಂತ ಅವನು ಟೆನ್ಷನ್ ಆಗಿ ಅಲ್ಲಿರೋ ಮಾನ್ಸ್ಟರ್ನ ಹೋಗಿ ಓದುತ್ತಾನೆ. ನೀನು ನನ್ನ ಬ್ಲಡ್ ತೆಗಿಯೋಕೆ ತಾನೇ ಬಂದಿದ್ದು ಅಂತ ಅವಳು ಕೇಳಿದಾಗ, ಹೌದಲ್ಲ, ಮೊದಲು ನಿನಗೆ ಬ್ಲಡ್ ಕಮ್ಮಿ ಆಗ್ತಿದೆ, ಅದಕ್ಕೆ ಮೊದಲು ಇದನ್ನ ತಿನ್ನು ಅಂತ ಹೇಳಿ ಅವಳ ಬಾಯಿಗೆ ಊಟನ ಫೋರ್ಸ್ ಮಾಡಿ ತುರುಕ್ತಾನೆ. ಪಕ್ಕದಲ್ಲಿ ಮಾನ್ಸ್ಟರ್ ತರ ಇರೋ ಆ ಹುಡುಗಿ ಕೂಡ ಇವಳು ಅನುಭವಿಸ್ತಿರೋ ಕಷ್ಟನ ನೋಡ್ತಿದ್ದಾಳೆ. ಪ್ರಿನ್ಸೆಸ್ ಅಲೆಕ್ಸಿಯಾ ಅವಳ ಸಿಸ್ಟರ್ ಆದ ಪ್ರಿನ್ಸೆಸ್ ಐರಿಸ್ ಹತ್ರ ಗಾರ್ಡ್ಸ್ ಎಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಝೆನಾನ್ನೇ ಇದಕ್ಕೆ ಇನ್ಚಾರ್ಜ್ ಆಗಿದ್ದಾನೆ. ಸಿಡ್ ಅನ್ನೋ ಹುಡುಗನೇ ಇದರಲ್ಲಿ ಸಸ್ಪೆಕ್ಟ್ ಅಂತ ಕೇಳ್ಪಟ್ಟೆ ಅಂತ ಐರಿಸ್ ಕೇಳಿದಾಗ, ಎವಿಡೆನ್ಸ್ ಎಲ್ಲ ಅವನಿಗೆ ವಿರುದ್ಧವಾಗಿದೆ, ಆದ್ರೆ ಆ ಹುಡುಗ ತುಂಬಾ ವೀಕ್, ಸೊ ಖಂಡಿತ ಅದಕ್ಕೆ ಚಾನ್ಸ್ ಇಲ್ಲ ಅಂತ ಝೆನಾನ್ ಹೇಳ್ತಾನೆ. ನನ್ನ ಸಿಸ್ಟರ್ನ ಕ್ಲಾಸ್ಮೇಟ್ ಇದನ್ನ ಮಾಡಿರಲ್ಲ ಅಂತ ನಾನು ನಂಬ್ತೀನಿ, ಆದ್ರೂ ಆ ಹುಡುಗಲ್ಲ ಹೊರಗಡೆ ಬಿಟ್ಟು ಅವನ ಮೇಲೆ ಒಂದು ಕಣ್ಣಿಡಿ ಅಂತ ಐರಿಸ್ ಹೇಳ್ತಾಳೆ. ಅಲೆಕ್ಸಿಯಾ ಸಿಕ್ಕೋವರೆಗೂ ನಾವು ಶೋರಾಗಿ ಹೇಳಕ್ಕಾಗಲ್ಲ. ಕಿಂಗ್ಡಮ್ನಲ್ಲಿ ನೀವೇ ಬೆಸ್ಟ್ ನೈಟ್ ಅಂತ ಗೊತ್ತು, ಆದ್ರೂ ನಿಮ್ಮನ್ನ ಅವರ ಟಾರ್ಗೆಟ್ ಮಾಡೋ ಚಾನ್ಸ್ ಇದೆ, ಸೊ ನಿಮ್ಮನ್ನ ಕಳಿಸೋಕ್ಕಾಗಲ್ಲ. ಈವಾಗಲಿಗೆ ಸ್ಟೂಡೆಂಟ್ಸ್ ಎಲ್ಲ ಅಕಾಡೆಮಿ ಡೋಮ್ ಒಳಗಡೆ ಇರಬೇಕು ಅಂತ ಹೇಳಿದೀವಿ ಅಂತ ಝೆನಾನ್ ಹೇಳ್ತಾನೆ. ನನ್ನ ಬ್ರದರ್ನ ಹಿಡಿದಿಟ್ಟಿದ್ದಾರೆ, ಬಿಡಿ, ನಾನು ಹೋಗ್ಬೇಕು ಅಂತ ಹೇಳಿ ಕ್ಲೇರ್ ಕಿರ್ಚುಟ್ಟಿದ್ದಾಳೆ. ಆದ್ರೆ ಹುಡುಗರು ಎಲ್ಲ ನಾವ್ ಹೇಳಿದನ್ನ ಕೇಳಲ್ಲ ಅಂತ ಝೆನಾನ್ ಹೇಳ್ತಾನೆ. ಐರಿಸ್ ಝೆನಾನ್ ಹತ್ರನೇ ಜವಾಬ್ದಾರಿ ಕೊಡ್ತಾಳೆ. ಕ್ಲೇರ್ನ ಇನ್ನೊಂದು ಹುಡುಗಿ ತಡೆದಿದ್ದು ಇಲ್ಲಿಂದ ಹೋಗಬಾರ್ದು ಅಂತ ಹೇಳ್ತಾಳೆ. ನಾನು ಈ ಕ್ಲೇರ್ ತರಾನೇ ನನ್ನ ಸಿಸ್ಟರ್ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೆ. ಮೊದಲು ನಾವು ಫೈಟ್ ಮಾಡೋದ್ರಿಂದ ಒಬ್ಬರನ್ನ ಒಬ್ಬರ ಅರ್ಥ ಮಾಡ್ಕೊಳ್ತಿದ್ವಿ, ಆದ್ರೆ ಇವಾಗ ಅವಳ ಹತ್ರ ಮಾತಾಡಿ ತುಂಬಾ ದಿನ ಆಯ್ತು. ನೀನ್ ಎಲ್ಲಿದೀಯಾ ಅಲೆಕ್ಸಿಯಾ ಅಂತ ಐರಿಸ್ ನೆನೆಸ್ಕೊಳ್ತಾಳೆ. ಅಲೆಕ್ಸಿಯಾ ಬಾಡಿಯಿಂದ ತುಂಬಾ ಬ್ಲಡ್ ಅವನ್ ತೆಗ್ದಿದ್ದಾನೆ. ನಮ್ಮ ಹೀರೋನ 5 ದಿನ ಇಟ್ಟು ಹೊಡೆದಿದ್ದಾರೆ. ಅದಾದ್ಮೇಲೆ ನಮ್ಮ ಹೀರೋನ ರಿಲೀಸ್ ಮಾಡಿದ್ದಾರೆ. ನಾನ್ ನೆನ್ಸಿದ್ರೆ ಆ ಗಾಯನ ಇನ್ಸ್ಟೆಂಟ್ಲಿ ಹೀಲ್ ಮಾಡ್ಬೋದು, ಆದ್ರೆ ಒಂದು ಬ್ಯಾಕ್ಗ್ರೌಂಡ್ ಕ್ಯಾರೆಕ್ಟರ್ ಆ ತರ ಮಾಡಲ್ಲ ಅಂತ ನಮ್ಮ ಹೀರೋ ಸೈಡಲ್ಲಿ ನೋಡಿದ್ರೆ ಇಬ್ಬರು ನಮ್ಮ ಹೀರೋನ ಫಾಲೋ ಮಾಡ್ತಿದ್ದಾರೆ. ಇವಾಗ ನಮ್ಮ ಹೀರೋ ಹೊರಗಡೆ ನಡೆದು ಬರ್ತಾನೆ. ನಾನ್ ವೆಯ್ಟ್ ಮಾಡ್ತಿದ್ದೀನಿ ಅಂತ ಒಂದು ಹುಡುಗಿ ಹೇಳಿತು ಹೋಗ್ತಾಳೆ. ನಮ್ಮ ಹೀರೋನ ಫಾಲೋ ಮಾಡೋರನ್ನ ಹೊಡೆದು ಹಾಕ್ತಾರೆ. ನಮ್ಮ ಹೀರೋ ಅವನ ಚೀಪಾದ ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ. ನೋಡಿ, ತುಂಬಾ ದಿನ ಆಯ್ತು ಆಲ್ಫಾ ಅಂತ ನಮ್ಮ ಹೀರೋ ಹೇಳ್ತಾನೆ. ಬೀಟಾ ತಾನೇ ಇವಾಗ ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ಬೇಕು ಅಂತ ನಮ್ಮ ಹೀರೋ ಕೇಳಿದಾಗ, ನಿಮಗೆ ಪ್ರಾಬ್ಲಮ್ ಅಂತ ಕೇಳ್ಪಟ್ಟೆ, ಅದಕ್ಕೆ ಇಲ್ಲಿ ಬಂದೆ ಅಂತ ಆಲ್ಫಾ ಹೇಳ್ತಾಳೆ. ಸರಿ, ನಿನ್ನ ಸೈಡ್ ಹೇಗೆ ಹೋಗ್ತಿದೆ ಅಂತ ಕೇಳಿದಾಗ, ಕಲ್ಟ್ ಆಫ್ ಡಯಾಬಾಲಸ್ ಲೆವೆಲ್ಗೆ ನಮ್ಮ ಆರ್ಗನೈಸೇಷನ್ ಇನ್ನೂ ದೊಡ್ಡಾಗಿಲ್ಲ, ಬಟ್ ಸ್ವಲ್ಪ ಆಗಿ ಆಳುಗಳನ್ನ ಸೇರಿ ಸ್ಟ್ರಾಂಗ್ ಆಗ್ತಿದೀವಿ ಅಂತ ಆಲ್ಫಾ ಹೇಳ್ತಾಳೆ. ಎಲ್ಲರೂ ಫ್ರೀಡಮ್ ಆಗಿ ಅವರ ಲೈಫಲ್ಲಿ ಜಾಲಿಯಾಗಿ ಇರ್ತಾರೆ ಅಂತ ಅನ್ಕೋತೀನಿ, ಕಷ್ಟಪಡಬಾರ್ದು ಅಂತ ನನ್ನ ಜೊತೆ ಅಪ್ಪಪ್ಪ ಈ ತರ ಬಂದು ಕಲ್ಟ್ ಆಫ್ ಡಯಾಬಾಲಸ್ ಅದು ಇದು ಅಂತ ಆಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಹೀರೋ ಯೋಚಿಸ್ತಾನೆ. ಅಲೆಕ್ಸಿಯಾ ರಾಯಲ್ ಬ್ಲಡ್, ಅವಳೊಬ್ಬ ಹೀರೋ ಡಿಸೆಂಡೆಂಟ್ ಆಗಿರಬಹುದು ಅಂತ ಹೇಳಿ ಆ ಕಲ್ಟ್ ಆಫ್ ಡಯಾಬಾಲಸ್ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆಲ್ಫಾ ಹೇಳಿದಾಗ, ಬ್ಲಡ್ ತೆಗಿಬೇಕು ಅನ್ನೋದ್ರಿಂದ ಅವಳನ್ನ ಇನ್ನೂ ಉಸಿರೊಟ್ಟಿಗೆ ಇಟ್ಟಿರ್ತಾರಲ್ವಾ ಅಂತ ನಮ್ಮ ಹೀರೋ ಕೇಳ್ತಾನೆ. ಹೌದು, ಆ ಹುಡುಗಿ ಮೇಲೆ ನೀವು ಯಾಕೆ ರೊಮ್ಯಾಂಟಿಕ್ ಆಗಿದ್ದೀರಾ ಅಂತ ಗೊತ್ತಿಲ್ಲ ಅಂತ ಆಲ್ಫಾ ಕೇಳಿದಾಗ, ರೋಮ್ಯಾನ್ಸ್ ಎಲ್ಲ ಏನೂ ಇಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ. ನೀವು ನನ್ನ ಮೇಲೆ ಸ್ವಲ್ಪ ನಂಬಿಕೆ ಇಡಬಹುದು, ಎಲ್ಲದನ್ನೂ ಪ್ರಿಪೇರ್ ಮಾಡಿದ್ದೀನಿ, ಬೀಟಾ ಆಮೇಲೆ ಬರ್ತಾಳೆ
ಅಂತ ಹೇಳಿ ಆಲ್ಫಾ ಹೊರಡ್ತಾಳೆ. ನಿಮ್ಮನ್ನ ಇಷ್ಟು ದೂರ ಹೊಡೆದು ವಿಚಾರಿಸಿದವರು ಯಾರು ಅಂತ ಹೇಳಿ ಅಂತ ಆಲ್ಫಾ ಕೇಳಿದಾಗ, ನೀನು ಅವರ ಮೇಲೆ ಕೋಪ ಮಾಡ್ಕೋಬೇಡ, ಅವರು ಜಸ್ಟ್ ಕರ್ತವ್ಯನ ಮಾಡಿದ್ದಾರೆ ಅಂತ. ನನ್ನ ಬ್ರದರ್ನ ಕಾಪಾಡ್ಬೇಕು ಬಿಡಿ ಅಂತ ಕ್ಲೇರ್ ಇನ್ನೂ ಕಿರುಚ್ತಿದ್ದಾಳೆ. ತುಂಬಾ ಬ್ಲಡ್ ತೆಗ್ದಿದ್ರಿಂದ ಅಲೆಕ್ಸಿಯಾ ತುಂಬಾ ಟಯರ್ಡ್ ಆಗಿದ್ದಾಳೆ. ಎಲ್ಲ ಸೆಟಪ್ನ ರೆಡಿ ಮಾಡಿದೀನಿ. ಪರ್ಫೆಕ್ಟ್ ಆಗಿ ಫ್ರಾನ್ಸ್ ಇಂದ ತಂದ ವೈನ್ ಬಾಟಲ್ ಅಂಡ್ ಒಂದು ಗ್ಲಾಸ್, ಕಲೆಕ್ಷನ್ ಆಫ್ ಪೇಂಟಿಂಗ್ಸ್, ಲೈಟಿಂಗ್ ಸೆಟಪ್ ಎಲ್ಲದನ್ನು ರೆಡಿ ಮಾಡಿಟ್ಟಿದ್ದೀನಿ. ಬ್ಯಾಂಡಿಟ್ಸ್ ಜೊತೆ ಫೈಟ್ ಮಾಡಿ, ಅಲೆಕ್ಸಿಯಾಗೆ ಡಾಗ್ ತರ ಆಕ್ಟ್ ಮಾಡಿ, ಕಷ್ಟಪಟ್ಟು ದುಡ್ಡು ಸೇರಿ ಎಲ್ಲ ಈ ಎಮಿನೆನ್ಸ್ ಇನ್ ಶ್ಯಾಡೋ ಪರ್ಫಾರ್ಮೆನ್ಸ್ ಸೆಟಪ್ ಮಾಡೋಕೆ. ಈ ಲೆಟರ್ ಇಲ್ಲೇ ಇರ್ಲಿ ಅಂತ ನಮ್ಮ ಹೀರೋ ಆಲ್ ವರ್ಕ್ಸ್ ಡನ್ ಅಂತ ವೇಟ್ ಮಾಡ್ತಿದ್ದಾನೆ. ಇವಾಗ ಬೀಟಾ ನಮ್ಮ ಹೀರೋನ ನೋಡೋಕೆ ಬರ್ತಾಳೆ. ಒಳಗಡೆ ಬಂದು ಸೆಟಪ್ ನೋಡಿ ಬೇರೆ ಲೆವೆಲ್ ಅಲ್ಲಿದೆ ಅಂತ ಅವಳು ನೆನೆಸ್ಕೊಳ್ತಾಳೆ. ಈ ನೈಟ್ ನಾವು ಕಾಣೋದು ಮೂನ್ ಇಲ್ಲದ ಒಂದು ಶ್ಯಾಡೋಸ್ ಇರೋ ನೈಟ್ ಅಂತ ನಮ್ಮ ಹೀರೋ ಹೇಳಿದಾಗ, ಈ ಶ್ಯಾಡೋ ನೈಟ್ ನಮ್ಮ ಆಪರೇಷನ್ಗೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅವಳು ಹೇಳ್ತಾಳೆ. ಲೇಡಿ ಆಲ್ಫಾ ಅವರ ಆರ್ಡರ್ ಪ್ರಕಾರ ಒவ்வೊಂದು ಗ್ರೂಪ್ ಆಗಿ ಒಡೆದು ಕಲ್ಟ್ ಆಫ್ ಡಯಾಬಾಲಸ್ನ ಒவ்வೊಂದು ಆಪರೇಷನ್ ಜಾಗವನ್ನ ನಾವು ಅಟ್ಯಾಕ್ ಮಾಡೋಕೆ ರೆಡಿ ಆಗಿದೀವಿ. ಒಟ್ಟು 144 ಜನ ಇದೀವಿ ಅಂತ ಅವಳು ಹೇಳಿದಾಗ, ಎಷ್ಟು ಜನನ ಪರ್ಫಾರ್ಮೆನ್ಸ್ಗೆ ಎಕ್ಸ್ಟ್ರಾ ಆಳುಗಳನ್ನ ಕರ್ಕೊಂಡು ಬಂದಿದ್ದೀರಾ ಏನು ಅಂತ ನಮ್ಮ ಹೀರೋ ಯೋಚಿಸ್ತಾನೆ. ಕಿಂಗ್ಡಮ್ನಲ್ಲಿರೋ ಅವರ ಸೀಕ್ರೆಟ್ ಹೈಡೌಟ್ ಎಲ್ಲದನ್ನು ನಾವು ಅಟ್ಯಾಕ್ ಮಾಡೋಕೆ ರೆಡಿಯಾಗಿ ನಿಂತಿದ್ದೀವಿ. ಮೇನ್ ಟೀಮ್ನ ಲೇಡಿ ಆಲ್ಫಾ ಲೀಡ್ ಮಾಡ್ತಿದ್ದಾರೆ. ಡೆಲ್ಟಾ ಡೌಟ್ ಇರೋ ಇನ್ನೊಂದು ಜಾಗಕ್ಕೆ ಹೋಗಿದ್ದಾಳೆ ಅಂತ ಹೇಳಿದಾಗ ನಮ್ಮ ಹೀರೋ ಒಂದು ಲೆಟರ್ನ ತೋರಿಸ್ತಾನೆ. ಇವತ್ತು ನಾನು ಫೀಲ್ಡ್ಗೆ ಇಳಿತೀನಿ, ಈ ಪ್ರಪಂಚ ಇವತ್ತು ನಮ್ಮನ್ನ ಬಾಗಿ ತಿಳ್ಕೊಳ್ಳಿ ಅಂತ ನಮ್ಮ ಹೀರೋ ಹೇಳ್ತಾನೆ. ಆ ಹುಡುಗನ್ನ ಫಾಲೋ ಮಾಡಿ ಹೋದವರು ಏನಾದ್ರೂ ಗೊತ್ತಿಲ್ಲವೇ, ಆ ಹುಡುಗ ಬರ್ತಿದ್ದಾನೆ ಅಂತ ಅನ್ಕೋತೀನಿ ಅಂತ ಹೇಳಿ ಆ ಗಾರ್ಡ್ಸ್ ನೋಡ್ತಿದ್ದಾರೆ. ಅಲೆಕ್ಸಿಯಾ ಅವಳ ಶೂನ ನಮ್ಮ ಹೀರೋ ಮೇಲೆ ಎಸೆದು, ಆ ಹುಡುಗಿಯ ಶೂ ಇವಾಗ ನಿನ್ನ ಕೈಯಲ್ಲಿ ಇದೆ, ನೀನೇ ಸಸ್ಪೆಕ್ಟ್, ನೀನೇ ಅವಳನ್ನ ಕಿಡ್ನಾಪ್ ಮಾಡಿದ್ದು ಅಂತ ಅವರು ನಮ್ಮ ಹೀರೋ ಹತ್ರ ಬರೋವಾಗ, ಓ ಈ ಗೇಮ್ನ ನೀವು ಹೀಗೆ ಆಡ್ತೀರಾ ಅಂತ ನಮ್ಮ ಹೀರೋ ಕೇಳ್ತಾನೆ. ಹಿಂದೆಗಡೆ ಸೌಂಡ್ ಕೇಳುತ್ತೆ. ತಿರುಗಿ ನೋಡಿದ್ರೆ ನಮ್ಮ ಹೀರೋನ ಫಾಲೋ ಮಾಡಿ ಹೋದವರು ಸತ್ತು ಬಿದ್ದಿದ್ದಾರೆ. ನೀನು ಯಾವತ್ತೂ ಅಂತ ಒಬ್ಬ ಮಾತಾಡುವಾಗಲೇ ಅವನನ್ನ ನಮ್ಮ ಹೀರೋ ಕಡಿಯುತ್ತಾನೆ. ಒಂದು ನೈಟ್ನ ಮೇಲೆ ಕೈ ಇಟ್ಟು ಈಸಿಯಾಗಿ ನಿನ್ನಿಂದ ತಪ್ಪಿಸಿಕೊಳ್ಳಕ್ಕೆ ಆಗಲ್ಲ ಅಂತ ಒಬ್ಬ ಹೇಳಿದಾಗ, ಅದರ ಬಗ್ಗೆ ನೀನು ಯೋಚನೆ ಮಾಡೋ ಅಗತ್ಯ ಇಲ್ಲ, ಸೂರ್ಯೋದಯ ಆಗೋಕು ಮುನ್ನ ಇಲ್ಲಿ ಎಲ್ಲ ಮುಗಿದು ಹೋಗುತ್ತೆ ಅಂತ ನಮ್ಮ ಹೀರೋ ಅವನನ್ನು ಸಾಯಿಸ್ತಾನೆ. ನಮ್ಮ ಹೀರೋ ಹೇಳು ಒவ்வೊಂದು ಮಾತನ್ನು ಬೀಟಾ ಬರೆದಿಟ್ಟುಕೊಳ್ಳುತ್ತಾಳೆ. ಒಂದು ದೊಡ್ಡ ಸೌಂಡ್ ಕೇಳುತ್ತೆ. ಡೆಲ್ಟಾ ಅವಳ ಕೆಲಸನ ಶುರು ಮಾಡಿದ್ದಾಳೆ ಅಂತ ನಮ್ಮ ಹೀರೋ ನೋಡ್ತಾನೆ. ಒಬ್ಬನ್ನ ಕಡಿಯುತ್ತೇನೆ ಅನ್ನೋ ಹೆಸರಲ್ಲಿ ಡೆಲ್ಟಾ ಒಂದು ಬಿಲ್ಡಿಂಗನ್ನೇ ಕಡಿಯುತ್ತಾಳೆ. ಕಿಂಗ್ಡಮ್ನಲ್ಲಿ 8 ಜಾಗದಲ್ಲಿ ಅಟ್ಯಾಕ್ ನಡೆದಿದೆ, ಇದೆಲ್ಲವನ್ನು ಒಬ್ಬನೇ ಮಾಡ್ತಿದ್ದಾನೆ ಅಂತ ನೆನೆಸುತ್ತೇನೆ ಅಂತ ಐರಿಸ್ ಹತ್ರ ಹೇಳಿದಾಗ, ಅಕಾಡೆಮಿನ ಸೆಕ್ಯೂರ್ ಮಾಡಿ ನಾನು ಡೈರೆಕ್ಟ್ ಆಗಿ ಫೀಲ್ಡ್ಗೆ ಇಳಿತೀನಿ ಅಂತ ಐರಿಸ್ ಹೇಳ್ತಾಳೆ. ಹೊರಗಡೆ ಏನೋ ಪ್ರಾಬ್ಲಮ್ ಅಂತ ನೆನೆಸುತ್ತೇನೆ ಅಂತ ಅಲೆಕ್ಸಿಯಾ ಹೇಳ್ತಾಳೆ. ಹೋಗಿತ್ತು ಅವರು ವಾಪಸ್ ಬಂದಿದ್ದಾರೆ, ನನ್ನನ್ನ ಸಾಯಿಸ್ತಾರೆ, ಅದಕ್ಕ ಮುನ್ನ ನಾನು ಏನಾದ್ರೂ ಮಾಡಲೇಬೇಕು ಅಂತ ಆ ಸೈಂಟಿಸ್ಟ್ ಭಯಪಡಿದಾಗ ರಾಯಲ್ ಇವತ್ತು ನನಗೆ ಸ್ವಲ್ಪ ಲಕ್ಕಿದೆ ಅಂತ ನೆನೆಸ್ತೇನೆ ಅಂತ ಹೇಳಿ ಇವಾಗ ಅಲೆಕ್ಸಿಯಾ ಅಲ್ಲಿಂದ ಸ್ವೋರ್ಡ್ನ ತೆಗೆದು ತಪ್ಪಿಸ್ಕೊಂಡು ಹೋಗೋಣ ಅಂತ ನೋಡಿದ್ರೆ, ಅಷ್ಟು ಈಸಿಯಾಗಿ ನಿನ್ನ ಬಿಟ್ಬಿಡ್ತೀವೇನಾ, ಈ ಪ್ಲೇಸ್ ನನ್ನದೇ, ಆ ಡಾಕ್ಟರ್ಗೆ ರಿಸರ್ಚ್ ಮಾಡೋಕೆ ಹೇಳಿದ್ದೆ ನಾನು ಅಂತ ಝೀನಾನ್ ಬಂದು ನಿಲ್ತಾನೆ. ನಾನು ನಿನ್ನ ಬಗ್ಗೆ ನೆನೆಸಿದ್ದು ಕರೆಕ್ಟು, ನೀನು ದೊಡ್ಡ ಸುಳ್ಳು ಹೇಳೋ ಒಂದು ಸೈಕೋ ಆಗಿರ್ತೀಯ ಅಂತ ನೆನೆಸಿದ್ದೆ ಕರೆಕ್ಟು ಅಂತ ಅಲೆಕ್ಸಿಯಾ ಹೇಳಿದಾಗ, ಇದು ಮಾತ್ರ ಸಕ್ಸೆಸ್ ಆಗಿದ್ರೆ ನಾನು ಎಷ್ಟೊತ್ತಿಗೆ ರೌಂಡ್ಸ್ನಲ್ಲಿ ಜಾಯ್ನ್ ಆಗಿರ್ತಿದ್ದೆ. ಅಕಾಡೆಮಿನಲ್ಲಿ ಹುಡುಗರಿಗೆ ಟ್ರೈನಿಂಗ್ ಮಾಡೋದನ್ನ ಬಿಟ್ಟು ನಾನು ಅದಕ್ಕಿಂತ ತುಂಬಾ ಪವರ್ಫುಲ್ ಆದ ಆಳಾಗಿ ಬದಲಾಗ್ತಿದ್ದೆ. ನಿನ್ನ ಆರ್ಡಿನರಿ ಫೆನ್ಸಿಂಗ್ನ ಇಟ್ಕೊಂಡು ನನ್ನನ್ನ ಸೋಲ್ಸೋಕೆ ಆಗುತ್ತೆ ಅಂತ ನೆನೆಸಿದ್ಯಾ ಅಂತ ಝೀನಾನ್ ಕೇಳಿದಾಗ, ನನ್ನನ್ನ ಕಡಿಮೆ ಎಡೆ ಹಾಕಬೇಡ ಅಂತ ಹೇಳಿ ಅಲೆಕ್ಸಿಯಾ ಅವನ ಕೈಯಲ್ಲಿ ಕಟ್ ಮಾಡ್ತಾಳೆ. ಇದು ನಿನ್ನ ಸಿಸ್ಟರ್ನ ಮೂವ್ ತಾನೇ, ನನಗೆ ಗೊತ್ತಿಲ್ಲದೆ ಇದನ್ನ ನೀನು ಸೀಕ್ರೆಟ್ ಆಗಿ ಇಟ್ಟಿದ್ಯಾ, ಆದ್ರೆ ನಿನ್ನಿಂದ ನಿನ್ನ ಸಿಸ್ಟರ್ ಐರಿಸ್ ಲೆವೆಲ್ಗೆ ಬರೋಕೆ ಆಗಲ್ಲ ಅಂತ ಹೇಳಿ ಅವಳ ಸ್ವೋರ್ಡ್ನ ಕೆಳಗೆ ಬೀಡ್ಸ್ಬಿಟ್ಟು ಅವಳ ಮುಖಕ್ಕೆ ಒಂದು ಪಂಚ್ ಬಿಡ್ತಾನೆ. ಹೈಯೆಸ್ಟ್ ರ್ಯಾಂಕಿಂಗ್ ನಲ್ಲಿ ಇರೋ 12 ನೈಟ್ಸ್ ಆಫ್ ದ ರೌಂಡ್ಸ್ ನಲ್ಲಿ ಹೋಗಿರೋ ಒಬ್ಬನ್ನ ಸೋಲ್ಸೋಕೆ ಆಗುತ್ತೆ ಅಂತ ನೆನೆಸಿದ್ಯಾ ಅಂತ ಅವನು ಕೇಳ್ತಾನೆ. ಕತ್ತಲು ಬ್ಲ್ಯಾಕ್ ಡ್ರೆಸ್ ನಲ್ಲಿದ್ದಾನೆ. ಯಾರು ಇವನು ಅಂತ ಝೀನಾನ್ ನೋಡ್ತಾನೆ. ನನ್ನ ಹೆಸರು ಶ್ಯಾಡೋ, ಶ್ಯಾಡೋನಲ್ಲಿ ಮರೆಯಾಗಿ ಇದ್ದು ಶ್ಯಾಡೋನ ಅಳಿಸುವವನು ಅಂತ ನಮ್ಮ ಹೀರೋ ಎಂಟ್ರಿ ಕೊಡ್ತಾನೆ. ಈ ಜಾಗದಲ್ಲಿಯೇ ಈ ಎಪಿಸೋಡ್ ಮುಗಿಯುತ್ತೆ. ನಿಜವಾಗ್ಲೂ ಆಲ್ಫಾ ಬಂದು ಕಲ್ಟ್ ಆಫ್ ಡಯಾಬಲೋಸ್ನ ಸೋಲ್ಸ್ಬೇಕು ಅನ್ನೋದಕ್ಕಾಗಿ ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ತಿದ್ದಾಳೆ. ಅಂಡ್ ಇವಾಗ ಅದರಲ್ಲಿ ತುಂಬಾ ಹುಡುಗಿಯರು ಕೂಡ ಇದ್ದಾರೆ. ಆದ್ರೆ ಆಲ್ಫಾ ಬಂದು ನಮ್ಮ ಹೀರೋ ಮನಸ್ಸು ಕಷ್ಟಪಡಬಾರ್ದು ಅನ್ನೋದಕ್ಕಾಗಿ ಸುಳ್ಳು ಹೇಳ್ತಾನೆ ಅಂತ ನಮ್ಮ ಹೀರೋ ನೆನೆಸ್ಕೊಳ್ತಿದ್ದಾನೆ. ಯಾಕೆ ಅಂದ್ರೆ ನಮ್ಮ ಹೀರೋನ ಪೂರ್ತವರೆಗೂ ನಮ್ಮ ಹೀರೋ ಕ್ರಿಯೇಟ್ ಮಾಡಿದ ಒಂದು ಕಟ್ಟುಕಥೆ ತಾನೇ ಈ ಕಲ್ಟ್ ಆಫ್ ಡಯಾಬಲೋಸ್ ಅಂತ ನಮ್ಮ ಹೀರೋ ಇನ್ನೂ ನೆನೆಸ್ಕೊಳ್ತಿದ್ದಾನೆ. ನಿಜವಾಗ್ಲೂ ಆ ತರ ಒಂದು ಗ್ರೂಪ್ ಇದೆ ಅಂತ ನಮ್ಮ ಹೀರೋ ಇನ್ನೂ ನಂಬಿಲ್ಲ. ಅಂಡ್ ಅಲೆಕ್ಸಿಯಾ ಇರೋ ಜಾಗ ನಮ್ಮ ಹೀರೋಗೆ ಫಸ್ಟಿಗೆ ಗೊತ್ತಿದೆ. ಕರೆಕ್ಟ್ ಆಗಿ ಅವಳು ಇರೋ ಜಾಗನ ಹುಡುಕಿ ನಮ್ಮ ಹೀರೋ ಬಂದಿದ್ದಾನೆ. ನೆಕ್ಸ್ಟ್ ಎಪಿಸೋಡ್ ಬೇರೆ ಲೆವೆಲ್ನಲ್ಲಿರುತ್ತೆ. ಸೊ ಮಿಸ್ ಮಾಡದೆ ನೋಡಿ ಎಂಜಾಯ್ ಮಾಡಿ.
ಅಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮರಿದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗೈಸ್, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮೀಟ್ ಮಾಡೋಣ.